ಏನಾದ್ರು ಪೋಸ್ಟ್ ಮಾಡಿದಾಗ ಯಾರು ಲೈಕ್ ಮಾಡಿದಾರೆ ಅಂತ ಜಾಸ್ತಿ ನೋಡ್ತೇವೆ. Focus doesn't need to be controlled. It needs to be handled without judgment. ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ಡೀಪ್ ಎಂಗೇಜ್ಮೆಂಟಿಗೆ ಟೈಮ್ ಇಲ್ಲ ಅಂದರೆ ಡೀಪ್ ಕಾನ್ವರ್ಸೇಷನ್ಸ್ ಹೆಂಗಾಗುತ್ತೆ. ನಾವು ಇದನ್ನೇನೋ ಓದಿದ್ರೆ ಏನೋ ಸಿಗುತ್ತೆ ಅಂತ ದೊಡ್ಡ ಕನ್ಸ್ಕೊಂಡು ಅದಕ್ಕೆ ವರ್ಕ್ ಮಾಡಬೇಕು ಅಂತ ನಮ್ಮನ್ನು ಆ ಥರ ಪ್ರೋಗ್ರಾಮ್ ಮಾಡಿ. ಇಟ್ಸ್ ಯೋರ್ ಪ್ರಾಬ್ಲಮ್. 10th ತನಕ ಓದಿರ್ತಾರೆ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಬಂದು ಮಾತಾಡ್ತಾರೆ. ಇವೊಂದು ನಾನು ಕೆಲವು ಗ್ರ್ಯಾಜುಯೇಷನ್ ಕಾಲೇಜಿಗೆಲ್ಲ ಹೋಗ್ತೀವಿ, ಮಾತಾಡ್ತಾ ಇರ್ತೀವಿ, ಸರ್ ಇಂಗ್ಲೀಷ್ ಬರಲ್ಲ. ಬ್ಯಾಲೆನ್ಸ್ ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಇನ್ ದಿಸ್ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಹೇಗಿರಬೇಕು, ಇದ್ರೆ ಚಂದ. ಕಸ ಹೊಡಿತೀರಾ, ವರ್ಲ್ಡ್ ಕ್ಲಾಸಾಗಿ ಕಸ ಬಿಡಿಸಿ. ಟೀ ಮಾಡ್ತೀರಾ, ವರ್ಲ್ಡ್ ಕ್ಲಾಸಾಗಿ ಟೀ. ಟೀಚ್ ಮಾಡ್ತೀರಾ, ವರ್ಲ್ಡ್ ಕ್ಲಾಸಾಗಿ ಟೀಚ್. ಎಡಿಟ್ ಮಾಡ್ತೀರಾ, ವರ್ಲ್ಡ್ ಕ್ಲಾಸಾಗಿ ಎಡಿಟ್. ನೀವು ಕೆಲಸನ ಅಲ್ಲಿ ಡೆಡಿಕೇಟ್ ಮಾಡಿ, ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಯಾಕೆ UPSC KPSC ಯಾವುದಕ್ಕೂ ಹೋಗಬೇಕು, ಟ್ರೈ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಜನ ಇವತ್ತಿನ ನಾವು ಮಕ್ಕಳಿಗೆ ಟೀಚರ್ಸ್ ಹೊಡೆದ್ರೆ ಕಂಪ್ಲೇಂಟ್ ಮಾಡ್ತೀವಲ್ವಾ, ನಮಗೆ ಎಷ್ಟೋ ಜನ ಪರಿಚಯ ಇದ್ದವರೆಲ್ಲ ಹೊಡೆದೋಗಿರ್ತಾರೆ ರೋಡಲ್ಲಿ. ನಾವು ಚೈಲ್ಡ್ಹುಡ್ ಏನೋ ಇಲ್ಲಿ ಬಂದು ಆಟ ಆಡ್ತೀಯಾರಪ್ಪ ಅಂತ ಹೊಡೆದು. ನೀವು ಒಂದು ಪೋಸ್ಟ್ ಮಾಡಿದಾಗ ಸೋಷಿಯಲ್ ಮೀಡಿಯಾ ನೋಡೋವಂಥ ಫ್ರೀಕ್ವೆನ್ಸಿಗೂ ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡೋ ಫ್ರೀಕ್ವೆನ್ಸಿಗೂ ತುಂಬ ಡಿಫರೆನ್ಸ್ ಇರುತ್ತೆ. ಯಾಕೆ? ಏನಾದ್ರು ಪೋಸ್ಟ್ ಮಾಡಿದಾಗ ಯಾರು ಲೈಕ್ ಮಾಡಿದ್ದಾರೆ ಅಂತ ಜಾಸ್ತಿ ನೋಡ್ತಾ ಇರ್ತೀವಿ. ಏನು ಅಂದರೆ ಅವರ ಲೈಕ್ಸು, ಅವರ ಶೇರ್ಸು ನಿಮಗೆ ಖುಷಿ ಕೊಡುತ್ತೆ. ಐ ಮೀನ್ ಯುವರ್ ಹ್ಯಾಪಿನೆಸ್ ಇಸ್ ಡಿಪೆಂಡೆಂಟ್ ಆನ್ ಸಮ್ವನ್ಸ್ ಎಲ್ಸ್ ರಿಯಾಕ್ಷನ್. ಎಸ್, this is a trap again. The state of your mind is controlling based on the algorithms of the social media. Yes. This is what consciousness I want to speak. But still people doom scroll. That's what we need to educate how it works. Even because I address these issues in workshops. Okay. ತುಂಬ ಜನ ನಾವು PUC ಮಕ್ಕಳಿಗೂ ಕೂಡ ಇದನ್ನು ಕ್ಲಾಸಸ್ ಎಲ್ಲ ಮಾಡ್ತೀವಿ. ಅವ್ರು ಬಂದು, ಸರ್ ನಮಗೆ ಇದನ್ನೆಲ್ಲ ಗೊತ್ತಿರಲಿಲ್ಲ ಸರ್, ಇದರಿಂದ ಈ ಥರ ಎಲ್ಲ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಯು ಎಜುಕೇಟೆಡ್. ಎಸ್. ಈಗ ಆನ್ಲೈನ್ ಗೇಮ್ಸ್ ಎಲ್ಲ ಆಡ್ತಾರೆ, ನೀವು ನೋಡಿದ್ದೀರಾ, ಎಷ್ಟೋ ಜನ ಲೈಫ್ಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಫ್ಯೂ ಪೀಪಲ್ ಲಾಸ್ಟ್ ದೇರ್ ಮೆಂಟಲ್ ಬ್ಯಾಲೆನ್ಸಸ್. ವಾಟ್ ಇಟ್ ಕ್ರಿಯೇಟ್ಸ್? ಫೇಕ್ ವಿಕ್ಟರಿ ಸೆನ್ಸ್. ಏನೋ ಗೆದ್ದೆ ಅಂತ ಒಂದು ಮೆಂಟಲ್ ಅಲ್ವಾ, ಏನೋ ಲೆವೆಲ್ ಕ್ರಿಯೇಟ್ ಮಾಡಿದೆ, ಇನ್ನೊಂದು ಲೆವೆಲಿಗೆ ಹೋದೆ, ಅಲ್ಲೊಂದು ಲೆವೆಲ್ ಕ್ರಿಯೇಟ್ ಮಾಡಿದೆ. ಓಕೆ, ನೀನು ಲೆವೆಲ್ ಕ್ರಿಯೇಟ್ ಮಾಡ್ತಿದ್ಯಾ, ಓಕೆ, ಏನದು? ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ದ ವರ್ಲ್ಡ್? ದಟ್ ಈಸ್ ಅ ಫೇಕ್ ವಿಕ್ಟರಿ, ಸೆನ್ಸ್ ಆಫ್ ವಿಕ್ಟರಿ, ಫೇಕ್ ಸೆನ್ಸ್ ಆಫ್ ವಿಕ್ಟರಿ. ನಾನೇನೋ ಭಾಳ ಗೆಲ್ತಿದ್ದೀನಿ ಅಂತ, ಅದು ಯಾರಿಗೂ ಯೂಸ್ ಆಗ್ತಾ ಇದೆ? ಇಟ್ಸ್ ಡಿಸೈನ್ ಟು ಮೇಕ್ ದಿಸ್. Yes. This is in one line, Rohan, technology we needed. And we need to go with the learning, adaptability, all these things. At the same time, we need to develop that consciousness. All rich platform creators, even including Facebook, WhatsApp, Instagram, and all these creators of these platforms, they are not allowing their kids to use these platforms. The society is the victim. Yes. Okay, that science is completely ಬಹುಶಃ ಅದೊಂದು ನೆಕ್ಸಸ್ ಅನ್ಸುತ್ತೆ. ಅರ್ಥ ಮಾಡ್ಕೊ, ಈಗ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಹೇಳಿಲ್ಲ ಅಂದರೆ, ದಟ್ಸ್ ವಾಟ್ ಐ ಫೀಲ್ ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಕ್ರಿಯೇಟಿಂಗ್ ಅವೇರ್ನೆಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಶೋಯಿಂಗ್ ದ ಸ್ಟೆಪ್ ಆಫ್ ಇಂಪ್ಲಿಮೆಂಟೇಷನ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಹೆಲ್ಪ್ ಪಾರ್ಟಿಸಿಪೆಂಟ್ಸ್ ಟು ಗೆಟ್ ದ ಔಟ್ಕಮ್ ಥ್ರೂ ದ ಪ್ರೊಸೀಜರ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ದಿಸ್ ಇಸ್ ಹೌ ಐ ಡೂ. ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟೋ ಜನ ಕೇಳ್ಬೋದು, ಗಿರಿಧರ್ ರೇವಂತ್ ಅವ್ರು ಈಗೆಲ್ಲ ಹೇಳ್ತಿದ್ದಾರೆ, ಬಟ್ ಹಿ ಈಸ್ ಗಿವಿಂಗ್ ಅ ಇಂಟರ್ವ್ಯೂ ಟು ಅ ಮೀಡಿಯಾ. ಬಟ್ ಅದನ್ನು ಇನ್ಫಾರ್ಮ್ಡ್ ಸಿಟಿಸನ್, ಈ ಮೀಡಿಯಂ ಥ್ರೂನೇ ಇದೊಂದು ಇನ್ಫಾರ್ಮೇಷನ್ ಹೋಗಬೇಕು ಅನ್ನೋದು ಕೂಡ ಒಂದು ಪರ್ಪಸ್ ಆಗಿದೆ. ಕಾಮನ್ ಸೆನ್ಸ್ ಇಟ್ ಈಸ್. ಅದು ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಕಮೆಂಟ್ ಮಾಡೋರು ಆ ಥಾಟೇ ಬರಲ್ಲ. ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಆ ಥಾಟೇ ಬರಲ್ಲ. ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ದಿಸ್ ಇಸ್ ಅ ಕನೆಕ್ಟೆಡ್ ವರ್ಲ್ಡ್. ವಿ ಆರ್ ನಾಟ್ ಲಿವಿಂಗ್ ಲಾಸ್ಟ್ ಈಗ 20-30 ಇಯರ್ಸ್ ಬ್ಯಾಕ್, 40 ಇಯರ್ಸ್ ಬ್ಯಾಕ್ ನಮ್ಗೆ ಈ ರೆಲೆವೆನ್ಸ್ ಇರಲಿಲ್ಲ. ಓಕೆ, ಈ ಒಂದು ಮೀಡಿಯಾನ ಹೆಂಗೆ ಯೂಸ್ ಮಾಡಬೇಕು ಅನ್ನೋ ಅವೇರ್ನೆಸ್ನ ಮೀಡಿಯಾ ಥ್ರೂನೇ ಹೇಳ್ಬೇಕು. ನೀವು ಪರ್ಸ್ನಲಿ ಹೋಗಿ ಹೇಳೋಕ್ಕಾಗಲ್ಲ. ಆ ಥರ ಯಾರು ಕಮೆಂಟ್ ಮಾಡ್ತಾರೆ, ಆ ಥರ ಏನಾದ್ರು ಥಾಟ್ ಪ್ರೊಸೀಜರ್ ಮಾಡ್ತಾರೆ ಅಂತಂದರೆ ಐ ಥಿಂಕ್ ದೇ ನೀಡ್ ಸಮ್ ಬೇಸಿಕ್ ಎಜುಕೇಷನ್. ಓಕೆ, ಅಮೇಝಿಂಗ್. ಬಿಕಾಸ್ ಎಲ್ಲರೂ ಒಂದೊಂದು ಥರ ಮೈಂಡ್ ಅವ್ರು ಇರ್ತಾರೆ. ಇನ್ನೊಂದು ಲೈನ್ ನಿಮ್ಮ ಬುಕ್ಕಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಏನಂದರೆ, ಫೋಕಸ್ ಡಸಂಟ್ ನೀಡ್ ಟು ಬಿ ಕಂಟ್ರೋಲ್ಡ್, ಇಟ್ ನೀಡ್ಸ್ ಟು ಬಿ ಹ್ಯಾಂಡಲ್ಡ್ ವಿತೌಟ್ ಜಡ್ಜ್ಮೆಂಟ್. ಅದನ್ನು ಎಲಾಬ್ರೇಟ್ ಮಾಡೋದಾದರೆ ಅಂದರೆ ನಮಗೆ ಫೋಕಸ್ ಇಲ್ಲ ಅಂತ ಅಂದ್ಕೊಳ್ಳೋದೇ ಅದೊಂದು ದಟ್ ಈಸ್ ರಾಂಗ್. ಬೇಸಿಕಲಿ ವಿ ಹ್ಯಾವ್ ದಟ್ ಫೋಕಸ್.
the rate of distraction around you spoils your focus rate. ಓಕೆ, ಕ್ಯಾನ್ ಯು ರಿಪೀಟ್ ಇಟ್? ಅಂದರೆ ನಿಮ್ಮ ಸುತ್ತ ಎಷ್ಟು ಡಿಸ್ಟ್ರಾಕ್ಷನ್ ಇದೆ ಅನ್ನೋದು ನಿಮ್ಮ ಫೋಕಸ್ನ ಸ್ಪಾಯ್ಲ್ ಮಾಡ್ತಾ ಇರುತ್ತೆ. ಓಕೆ ಓಕೆ. ನ್ಯಾಚುರಲಿ ವಿ ಹ್ಯಾವ್ ದಟ್ ಫೋಕಸ್. ಹೇಳಿದ್ನಲ್ಲ, ನಿಮಗೆ ಫೋಕಸ್ ಇಲ್ಲ ಅನ್ನೋದೆಲ್ಲ ಸುಳ್ಳು, ಫೋಕಸ್ ಇದೆ ನಿಮಗೆ. ಬಟ್ ಇಟ್ ಇಸ್ ಡಿಸ್ಟ್ರಾಕ್ಟೆಡ್ ಬೈ ಡಿಸ್ಟ್ರಾಕ್ಟೆಡ್. ಸಿ, ಎಕ್ಸ್ಟರ್ನಲ್ ನಾಯ್ಸ್ ತುಂಬ ಇದ್ದಾಗ ಇಂಟರ್ನಲ್ ವಾಯ್ಸ್ ಕೇಳಿಸಲ್ಲ ಸರ್. ಆ್ಯಂಡ್ ಆಲ್ ದಿಸ್ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಜಿನಿಯರ್ಡ್ ಟು ಟೇಕ್ ಯುವರ್ ಅಟೆನ್ಷನ್. ನನಗೆ ನನ್ನನ್ನು ನೀನು ಕೇಳಬೇಕು, ನನ್ನನ್ನು ನೀನು ನೋಡಬೇಕು ಅಷ್ಟೇ. ಒಂದು ಬರೀ ನಾವು ಸೋಷಿಯಲ್ ಮೀಡಿಯಾ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆಚೆಗೆ ಹೋದರೆ there are so many other aspects to spoil your focus. Because we do one workshop activity, we have that activity called distraction, elimination of distraction wheel. Okay. There are 4 different quadrants of distraction source. Okay. One is digital distraction, what we are already discussed. Another one is mental overload. Okay. Another one is emotional drain. Okay. Another one is social cause or social supports. Okay. ನೀವು ಇದನ್ನೆಲ್ಲ ನೀವು ತಗೊಂಡಾಗ ನಾವು ಅಂದ್ಕೊಂಡಿರೋದು ಮೊಬೈಲಿಂದ ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಹಾಗಾಗಿ ಓದ್ತಾ ಇಲ್ಲ. ಬಿಕಾಸ್ ಆಫ್ ದಿ ಮೆಂಟಲ್ ಓವರ್ಲೋಡ್ ಆಲ್ಸೋ ದೇ ಆರ್ ಡಿಸ್ಟ್ರಾಕ್ಟೆಡ್. ಮೆಂಟಲ್ ಓವರ್ಲೋಡ್ ಅಂದರೆ ಓವರ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಕಂಪ್ಯಾರಿಸನ್ ಆಗಿರ್ಬೋದು, ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಈ ಕಡೆ ಎಮೋಷ್ನಲ್ ಡ್ರೈನ್ ಇರುತ್ತೆ. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ದೇರ್ ಎಮೋಷನ್ಸ್. ನಾವೆಲ್ಲ ರೂಲ್ಸ್ಗಳು ಹಾಕ್ಬಿಡ್ತೀವಿ. ಓಕೆನಾ? ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ? ಅವರು ನನಗೆ ಒಂದು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕೇಳ್ಬಿಟ್ರು, ಸರ್ ವಾಟ್ ಎವರ್ ಯುವರ್ ಸೆಡ್, ಆ್ಯಂಡ್ ಇವತ್ತಿನ ಹುಡುಗರನ್ನ ನಾನು ಒಂದು ಅಪ್ರಿಷಿಯೇಟ್ ಮಾಡಬೇಕು, ಅವರು ದೇ ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಓಕೆ ಓಕೆ. ಹೆಸಿಟೇಷನ್ ಇರೋರು ಬಂದು ಮಾತಾಡದೇ ಇರೋರಿಗೆ ಸ್ವಲ್ಪ ನಾವು ಇದನ್ನ ಮಾಡಬೇಕು. ಬಿಟ್ಟರೆ ಅದರ್ಸ್ ದೇ ಕಮ್ ಆ್ಯಂಡ್ ಆಸ್ಕ್ ಯು ಸ್ಟ್ರೈಟ್ ಆನ್ ಫೇಸ್ ವಾಟ್ ಯು ಆರ್ ಸೇಯಿಂಗ್ ಇಟ್ಸ್ ರೈಟ್, ಬಟ್ ಫಾರ್ ಮೀ ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ಹೌ ಟು ಸಾಲ್ವ್ ಇಟ್. ನನಗೊಬ್ಬ ಸ್ಟೂಡೆಂಟ್ ಬಂದಿದ್ದು, ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟು, ನಾನು ಫಸ್ಟ್ ಇಯರಲ್ಲಿ ಐ ಸ್ಕೋರ್ಡ್ ಆಲ್ಮೋಸ್ಟ್ ಅಬೌವ್ 90. ಓಕೆ. ನೌ ಇನ್ ಮೈ ಕಾಲೇಜ್ ದೇ ಫಿಲ್ಟರ್ಡ್ ಮೀ, ದೇ ಪುಟ್ ಮೀ ಇನ್ ದ D section. The reason is I attracted towards someone. Okay. This is emotional drain. This is also kind of distraction. Okay. Okay. ಅದಕ್ಕೆ ನಾನು ಅವನಿಗೆ ಇಲ್ಲ ಹಂಗೆಲ್ಲ ಆಗಲ್ಲ, ನೀನು ಜಪ ಮಾಡು, ಕಣ್ಣು ಮುಚ್ಕೋ ಅಂತ ಹೇಳೋಕ್ಕಾಗಲ್ಲ. ಈ ಫೀಲ್ಸ್ ಇಸ್ ಅನ್ ಇರ್ರೆಲೆವೆಂಟ್. ಐ ಡಿಡ್ ಸಮ್ ಪ್ರೋಸೆಸ್. ಓಕೆ. ಈ ಥರ ಪ್ರೋಸೆಸ್ ಏನೋ ಕೆಲವೆಲ್ಲ ನಮ್ಮದು ಟೀಚಿಂಗ್ ಪ್ರೋಸೆಸ್ ಇರುತ್ತೆ, ಕೆಲವು ಕಾನ್ಸೆಪ್ಚುವಲ್ ಪ್ರೋಸೆಸ್ ಇರುತ್ತೆ. ಅದನ್ನೆಲ್ಲ ಮಾಡಿ ಅವರಿಗೆ ಒಂದು ಕ್ಲಾರಿಟಿ ಕೊಟ್ಟಾಗ ಈ ಸೆಡ್, ಸರ್ ಯು ಆರ್ ರೈಟ್, ನಮಗೆ ಇದನ್ನು ಯಾರೂ ಹೇಳ್ಕೊಟ್ಟಿಲ್ಲ. ಓಕೆ. ದೆರ್ ಈಸ್ ಅ ಪ್ರೊಸೀಜರ್ ಆ್ಯಂಡ್ ಟು ಹ್ಯಾಂಡಲ್ ಯುವರ್ ಮೈಂಡ್ ದೆರ್ ಇಸ್ ನೋ ಮ್ಯಾನ್ಯುವಲ್. ಯು ನೀಡ್ ಟು ರೈಟ್ ಯುವರ್ ಓನ್ ಮ್ಯಾನ್ಯುವಲ್. ಓಕೆ. ಈಗ ನಾನು ಯಾವ ಟೈಮಲ್ಲಿ ಹೆಂಗೆ ಯೋಚನೆ ಮಾಡ್ತೀನಿ, ಒನ್ ಮ್ಯಾನ್ಯುವಲ್ ವಿಲ್ ಬಿ ಆಬ್ಜೆಕ್ಟಿವ್, ಇಟ್ಸ್ ನಾಟ್ ರೆಲೆವೆಂಟ್ ಟು ಎವ್ರಿವನ್, ಇಟ್ಸ್ ನಾಟ್ ಸಬ್ಜೆಕ್ಟಿವ್. ಸೊ ಇನ್ನು ನೀವು ಹೇಳಿದ್ರಿ ಈಗಿನ ಜನ್ರೇಷನ್ ಅವರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ಏನು ಹೆಸಿಟೇಷನ್ ಇರಲ್ಲ, ಕೆಲವರು ಶೈ ನೇಚರ್ ಇರ್ತಾರೆ, ಇನ್ನು ಉಳಿದವರೆಲ್ಲ ಬಂದು ಅವ್ರವ್ರ ಸೊಲ್ಯೂಷನ್ಸ್ ಕೇಳ್ತಾರೆ ಕೌನ್ಸಿಲಿಂಗ್ ಸೆಷನ್ಸು ಟೈಮಲ್ಲೆಲ್ಲ ಅಂತ. ಇನ್ನೊಂದು, ನಾವೀಗೇನು ಡೀಪ್ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀವಿ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಮೈಂಡ್ ಟೆಕ್ನಿಕಲ್ ಅಂದ್ಕೊಳ್ಳೋಣ. ಆ ಡೀಪ್ ಕಾನ್ವರ್ಸೇಷನ್ ಮಾಡರ್ನ್ ಕಲ್ಚರಲ್ಲಿ ರೇರ್ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಅದು ಎಲ್ಲಿಗೆ ಲೀಡ್ ಆಗ್ಬೋದು? ಎಸ್, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ವಿ ನೀಡ್ ಟು ಡಿಸ್ಕಸ್. ಡೀಪ್ ಕಾನ್ವರ್ಸೇಷನ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ, ನಾವು ಇದನ್ನು ಪ್ರೀವಿಯಸ್ಲಿ ಆಲ್ರೆಡಿ ಡಿಸ್ಕಸ್ಡ್. ದ ಇಲ್ಯೂಷನ್ ಆಫ್ ಪ್ರೊಡಕ್ಟಿವಿಟಿ ಥ್ರೂ ಮಲ್ಟಿಟಾಸ್ಕಿಂಗ್. ಎಂಗೇಜ್ ಎಲ್ಲದೂ ಬೇಕು ನನಗೆ. ಆ ಕಡೆ ಅವ್ರ ಹತ್ರ ಮಾತಾಡಬೇಕು, ಈ ಕಡೆ ಮೊಬೈಲ್ ನೋಡಬೇಕು, ಈ ಕಡೆ ಟಿ ವಿ ನೋಡಬೇಕು, ರೆಸ್ಪಾನ್ಸ್ ಮಾಡಬೇಕು, ಏನೋ ಒಂದು ಬೇಕು. ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ಡೀಪ್ ಎಂಗೇಜ್ಮೆಂಟಿಗೆ ಟೈಮ್ ಇಲ್ಲ ಅಂದರೆ ಡೀಪ್ ಕಾನ್ವರ್ಸೇಷನ್ಸ್ ಹೆಂಗಾಗತ್ತೆ ಅಲ್ವಾ? ಸೊ ರಿಲೇಶನ್ಶಿಪ್ ಆಲ್ಸೋ ಬ್ರೇಕ್ ಆಗುತ್ತೆ. Yes, see, majority of the issues we discussed in our training programs and workshops, students come, ಸರ್ 2 ವರ್ಷದಿಂದ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ, ಸಂಜೆ ಹೋಗ್ತೀನಿ, ಬೆಳಗ್ಗೆ 8 ಗಂಟೆ ಬಂದರೆ ಆಲ್ಮೋಸ್ಟ್ ಸಂಜೆ 8 ಗಂಟೆ ಆಗುತ್ತೆ ಹೋಗೋಕ್ಕೆ. ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡಿಲ್ಲ. ಹಂಗಂದ್ರೆ ನಿಮ್ಮ ಮಾತಾಡಿದ್ವಿ ಅಂದರೆ ಊಟ ಆಯಿತಾ, ತಿಂಡಿ ಆಯಿತಾ, ಓದ್ಯಾ, ಬಂದ್ಯಾ, ಅಷ್ಟೇ. ಒಂದು ದಿವಸ ಕೂತ್ಕೊಂಡ್ಬಿಟ್ಟು ನನಗೆ ಕೇಳೋದು ಬೇಡ, ಸುಮ್ಮನೆ ಟಚ್, ದ ಕೈನೆಸ್ಥೆಟಿಕ್ ಫೀಲ್, ಎವ್ರಿಥಿಂಗ್ ವಿ ಲಾಸ್ಟ್ ಇಟ್.
ಕೇಳಿದ್ರೆ ನಾನು ಫೋಕಸ್ಡ್ ಆಗಿರಬೇಕು, ನನ್ನ ಲೈಫ್ ಕೆರಿಯರ್ ಇಂಪಾರ್ಟೆಂಟ್. ಕೆರಿಯರ್ ಇಂಪಾರ್ಟೆಂಟ್ ಆ ಥರ ಪೇರೆಂಟ್ಸಿಂದನೂ ಬರುತ್ತೆ, ಇವರಿಂದನೂ ಬರುತ್ತೆ. ಓಕೆ, ಆ ಡೀಪ್ ಕಾನ್ವರ್ಸೇಷನ್ ಲ್ಯಾಕ್ಸ್ ಬಿಕಾಸ್ ಆಫ್ Lack of connection. Yes, lack of ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ನನಗೂ ಒಂದು ಹೇಳ್ತೀವಿ, ಈಗ ನಮ್ಮ ಏಜ್ ಅವರೆಲ್ಲ ಒಂದು ಕ್ವಶನ್ ಆಗ್ತದೆ, ನೀವೇ ತಾನೇ ನಮ್ಮ ತಲೆಯಲ್ಲಿ ತುಂಬಿರೋದು, ನಾವು ಇದನ್ನೇನೋ ಓದಿದ್ರೆ ಏನೋ ಸಿಗುತ್ತೆ ಅಂತ ದೊಡ್ಡ ದೊಡ್ಡ ಕನ್ಸ್ಕೊಂಡು ಅದಕ್ಕೆ ವರ್ಕ್ ಮಾಡಬೇಕು ಅಂತ ನಮ್ಮನ್ನ ಆ ಥರ ಪ್ರೋಗ್ರಾಮ್ಡ್ ಮಾಡಿ ಇಟ್ಸ್ ಯೋರ್ ಪ್ರಾಬ್ಲಮ್ ಅಂತ ಅಂತೀವಿ. ಅದಕ್ಕೆ ಏನು ಉತ್ತರ ಕೊಡ್ಬೋದು? ಉತ್ತರ ಅಂತಂದರೆ ನಾನು ಅದಕ್ಕೆ ಸೊಲ್ಯೂಷನ್ ಅಂತ ನಾನೇನು, ದಿಸ್ ಇಸ್ ಅ ವಾಟ್ ಅ ರಿಯಾಲಿಟಿ. ಓಕೆ, one side we need to educate the educators, other side we need to educate the receivers. ಇಬ್ಬರಿಗೂ ಕಸ್ಟಮೈಸ್ಡ್ ಬೇರೆ ಬೇರೆ ಥರದ ಟ್ರೈನಿಂಗ್ ಬೇಕಾಗಿದೆ. ಈಗ ನೀವು ಸ್ಟೂಡೆಂಟ್ಸಿಗೆ ಹೇಗೆ ನೀವು ಫೋಕಸ್ ಆಗಿ ಇರೋದನ್ನ ಹೇಳ್ಕೊಡ್ತೀವೋ, ಫೋಕಸ್ಡ್ ಆಗಿ ಇರೋದಕ್ಕೆ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಅಂತ ಪೇರೆಂಟ್ಸಿಗೂ ಹೇಳ್ಕೊಡ್ಬೇಕು. ಓಕೆ, ನಾವು ಹಂಗಾದ್ರೆ ಎಲ್ಲ ಲೂಪ್ ಹೋಲ್ಸು ನೋಡ್ತಾ ಇದ್ರೆ ನಿಮ್ಮ ಪ್ರಕಾರ ಬ್ಯಾಲೆನ್ಸ್ಡ್ ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಇನ್ ದಿಸ್ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಹೇಗಿರಬೇಕು, ಇದ್ರೆ ಚಂದ? ಹೋಲಿಸ್ಟಿಕ್ ಸಕ್ಸಸ್ ವಿ ಸ್ಪೀಕ್ ಸಮಥಿಂಗ್, sometime we speak something about holistic success. What is holistic success? What we are teaching that is completely intelligence based performance. ಓಕೆ, ಇನ್ನು ಇಂಟೆಲಿಜೆನ್ಸ್ ಎಷ್ಟು ಶಾರ್ಪಾಗಿ ಇಟ್ಕೊಂಡಿರ್ತೀಯೋ ಅದನ್ನು ಹೆಂಗೆ ಪರ್ಫಾರ್ಮೆಂಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದೀವಿ. ಜೊತೆಗೆ ಟೇಕ್ ಕೇರ್ ಅಬೌಟ್ ಯುವರ್ ಫಿಸಿಕಲ್ ಹೆಲ್ತ್, ಟೇಕ್ ಕೇರ್ ಅಬೌಟ್ ಯುವರ್ ಮೆಂಟಲ್ ಹೆಲ್ತ್, ಟೇಕ್ ಕೇರ್ ಅಬೌಟ್ ಯುವರ್ ಫಿನಾನ್ಷಿಯಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ರಿಲೇಷನ್ಶಿಪ್. ದಿಸ್ ಇಸ್ ಕಾಲ್ಡ್ ಹೋಲಿಸ್ಟಿಕ್. ಇದನ್ನು ನಾವು ನಮ್ಮ ಸಿಸ್ಟಮಲ್ಲಿ ತುಂಬ ಕಡಿಮೆ ಕಲ್ತಿರೋದು ನಾವು. ಫಿನಾನ್ಷಿಯಲ್, ಮೆಂಟಲ್, ಫಿಸಿಕಲ್, ಎಮೋಷನಲ್, ಸೋಷಿಯಲ್. ಎಸ್, ಆಲ್ ದ್ಯಾಟ್ ಎಲ್ಲದನ್ನು ಬ್ಯಾಲೆನ್ಸ್ಡ್ ಆಗಿ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ನಮಗೆ ಬೇಕಾಗಿರೋ ಒಂದು ಮೀನಿಂಗ್ಫುಲ್ ಲೈಫ್. ಎಸ್, ಹೋಲಿಸ್ಟಿಕ್ ಸಕ್ಸಸ್ 360 ಡಿಗ್ರಿ ನಾವು ಯೋಚನೆ ಮಾಡಬೇಕು. ಈಗ ಒಬ್ಬ ಮನುಷ್ಯನ ಲೈಫು, ಓಕೆ, ಅವ್ನು ತುಂಬ ಚೆನ್ನಾಗಿ ಓದಿದ್ದಾನೆ, ಸಕ್ಕದಾಗಿ ಅರ್ನ್ ಮಾಡ್ತಾನೆ, ಮುಗೀತಾ? ಇಲ್ಲ, ಯು ವಾಂಟ್ ಸಮಥಿಂಗ್ ಮೋರ್. ಫಿಸಿಕಲ್ ಹೆಲ್ತ್ ಬೇಕಲ್ಲ? ಬೇಕು. ತುಂಬ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ದೆನ್ ಅಲ್ವಾ? ಆಯಿತಾ? ಕನೆಕ್ಷನ್ ಬೇಕಾ? ಇನ್ನು ಫ್ಯೂಚರ್, ಐ ರೆಡ್ ಸಮ್ ರೀಸೆಂಟ್ಲಿ ಒಂದು ಆರ್ಟಿಕಲ್ ಏನೋ ಓದ್ತಾ ಇದ್ದೆ. ಫ್ಯೂಚರ್ದಲ್ಲಿ ಒಂದು ಇದು ಬರುತ್ತಂತೆ, ದಟ್ ಈಸ್ ಕಾಲ್ಡ್ ಕನೆಕ್ಷನ್ ಕ್ರೇವಿಂಗ್. ಕನೆಕ್ಷನ್ ಕ್ರೇವಿಂಗ್ ಅಂದರೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟೆಡ್ ಸೋಷಿಯಲಿ ಐಸೋಲೇಟೆಡ್. ಎಸ್, ಸಿ, ಡಿಜಿಟಲಿ ಕನೆಕ್ಟೆಡ್, ಸೋಷಿಯಲಿ ಐಸೋಲೇಟೆಡ್. ಹೌದು, ಬೇರೆ. ಡಿಜಿಟಲ್ ಪೀಪಲ್ ಥಿಂಕ್ ನಂಗೆ ಇಷ್ಟು ಜನ ಫಾಲೋವರ್ಸ್, ಇಷ್ಟು ಜನ ನಂಗೆ ಸ್ಟೋರಿ ಟ್ಯಾಗ್ ಮಾಡಿದ್ರೆ, ಮೆನ್ಷನ್ ಮಾಡಿದ್ರೆ ನಾನು ಇಷ್ಟು ಜನ ಕನೆಕ್ಟ್ ಆಗಿದ್ದೀನಿ ಅಂತ. ಅವರೆಲ್ಲ ಎದುರುಗಡೆ ಸಿಕ್ಕರೆ ಮಾತಾಡೋದು, ಅವರೆಲ್ಲ ಬರ್ತಾರ. ಇವತ್ತು ಎಷ್ಟೋ ಜನ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಇರ್ತಾರೆ, ಎದುರುಗಡೆ ಅವ್ರ ಮುಖನೇ ನೋಡಲ್ಲ, ನಾವು ನೋಡಲ್ಲ. ಮತ್ತೆ ಅವ್ರು ಪೋಸ್ಟ್ ಹಾಕಿದ್ರೆ ನಾವು ಲೈಕ್ ಮಾಡ್ತೀವಿ, ನಾವು ಪೋಸ್ಟ್ ಹಾಕಿದ್ರೆ ಅವ್ರು ಲೈಕ್ ಮಾಡ್ತಾರೆ. ಎದುರುಗಡೆ ಬಂದರೆ ತಿಂಡಿ ಆಯ್ತಾ, ಊಟ ಆಯ್ತಾ, ಚೆನ್ನಾಗಿದೆಯಾ ಅಂತ ಕೇಳಕ್ಕೆ ಇಲ್ಲ. ದಟ್ ಟರ್ಮ್ ಇಸ್ ಗುಡ್ ಸರ್, ಎಲ್ಲಿ ಓದಿದ್ರಿ ಗೊತ್ತಿಲ್ಲ, ಬಟ್ ಕನೆಕ್ಷನ್ ಕ್ರೇವಿಂಗ್ ನೆಕ್ಸ್ಟ್. ಎಸ್, ದಟ್ ಇಸ್ ಅ ನೆಕ್ಸ್ಟ್, ಐ ಥಿಂಕ್ ಇಟ್ಸ್ ಅ ನೆಕ್ಸ್ಟ್ ಚಾಲೆಂಜ್. ಕನೆಕ್ಷನ್ ಕ್ರೇವಿಂಗ್. ಇವತ್ತು ಎಲ್ಲರಿಗೂ ಕೂಡ ವಿ ಆರ್ ಟೀಚಿಂಗ್ ಹೌ ಟು ಲೀವ್ ಇಂಡಿಪೆಂಡೆಂಟ್ಲಿ. ದಟ್ಸ್ ಫೈನ್, ವಿ ನೀಡ್ ಟು ಇನ್ ಒನ್ ಆಸ್ಪೆಕ್ಟ್, ಬಟ್ ಟೂ ಮಚ್ ಆಫ್ ಐಸೋಲೇಷನ್ ಇಸ್ ವಾಟ್ ವಿ ಆರ್ ಕ್ರಿಯೇಟಿಂಗ್. ಕ್ರೇವಿಂಗ್ ಅಂದರೆ ನಾನು ಹೇಳಿದ್ದು ಯಾರೋ ಒಬ್ಬ ಕೂಸ್ಕೊಂಡು ಕೇಳಿಸ್ಕೋಬೇಕಪ್ಪ. ಕೇಳಿಸ್ಕೊಳ್ಳೋಕೆ ಯಾರು ಇಲ್ಲ. ಬರುತ್ತೆ, ಆಲ್ರೆಡಿ ಬಂದಿದೆ ತುಂಬ ಮೇಜರ್ ಸಿಟೀಸ್ಗಳಲ್ಲಿ, ವೆಸ್ಟರ್ನ್ ಇದರೊಳಗಡೆ ಇದೆ. ಅವ್ರ ಕೆಲಸ ಡೇಟಿಂಗ್ ಆ್ಯಪ್ಸ್. ನೋ, ದಟ್ ಈಸ್ ಟೋಟಲಿ ಡಿಫರೆಂಟ್. ಅದು ಅನದರ್ ಫಾರ್ಮ್ ಆಫ್ ಕ್ರೇವಿಂಗ್ನ ಇವರು ಮಾನಿಟೈಸ್ ಮಾಡ್ತಾ ಇದ್ದಾರೆ. ದೇ ಆರ್ ಮಾನಿಟೈಸಿಂಗ್ ಅನದರ್ ಫಾರ್ಮ್ ಆಫ್ ಕ್ರೇವಿಂಗ್. ಓಕೆ, ಸೊ ಈ ಕನೆಕ್ಟೆಡ್ ವರ್ಲ್ಡಲ್ಲಿ ಹೌ ಆಫನ್ ಯು ಆರ್ ಕನೆಕ್ಟೆಡ್ ವಿತ್ ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಪರ್ಸ್ನಲ್ ಲೈಫ್, ಮಕ್ಕಳು, ಅಥವಾ ಅದ್ರ ಬಗ್ಗೆ ಏನಾದರೂ ಸಣ್ಣದಾಗಿ ಹೇಳೋದು? ಐ ಆಲ್ವೇಸ್ ಡೂ ದಿಸ್, ಓಕೆ, ಆ್ಯಂಡ್ ಐ ಕ್ಯಾನ್ ಸೇ ಬ್ಯಾಲೆನ್ಸ್ ಈಸ್ ದೇರ್ ಇನ್ ಮೈ ಲೈಫ್. ಓಕೆ, ಐ ಆಮ್ ಬ್ಯಾಲೆನ್ಸಿಂಗ್ ಎವ್ರಿ. ಹ್ಯಾಪಿ ಲೈಫ್ ಸಸ್ಟೈನ್ಡ್ ಆಗಿ. ಆ್ಯಂಡ್ ನೋಡಿ, ಯಾರಿಗೂ ಕೂಡ ಡ್ರಾಬ್ಯಾಕ್ ಇರಲ್ಲ ಅಂತಿಲ್ಲ, ಯಾರಿಗೂ ಕೂಡ ಚಾಲೆಂಜ್ ಬರಲ್ಲ ಅಂತೇನಿಲ್ಲ. ಸೊ ಈ ಪ್ರಪಂಚದಲ್ಲಿ ಎಷ್ಟು ಅಕ್ಸೆಪ್ಟೆನ್ಸ್ ಇದೆಯೋ ಅಷ್ಟೇ ರಿಜೆಕ್ಷನ್ಸ್ ಅದಕ್ಕಿಂತ ಡಬಲ್ ಇರುತ್ತೆ ನಿಮಗೆ. ಹೌ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಇಟ್? ಆಫ್ಟರ್ ಆಲ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಐ ಆಮ್ ನಾಟ್ ಎನ್ ಸೈಂಟ್. ಓಕೆ, ನಾನು ಆ ಥರ ಏನಿಲ್ಲ. ನನಗೂ ಅಪ್ಸೆಟ್ ಆಗುತ್ತೆ, ನಮಗೂ ಚಾಲೆಂಜಿಂಗ್ ಸಿಚುವೇಶನ್ಸ್ ಬರುತ್ತೆ, ನನಗೂ ಸಿಚುವೇಶನ್ಸ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೊಂದಷ್ಟು ಚಾಲೆಂಜಸ್ ಬರುತ್ತೆ. ದಟ್ ಟೈಮ್ ಐ ಪ್ರಿಫರ್, ಐ ಸ್ಟ್ರಾಂಗ್ಲಿ ಬಿಲೀವ್ ಐ ಆಮ್ ಮೋರ್ ದ್ಯಾನ್ ಮೈ ಪ್ರಾಬ್ಲಮ್ಸ್. ಅಮೇಝಿಂಗ್. ನೀವೇ ಫಸ್ಟ್, your priority is yours. I am more than my problems. I sit, I do a lot of analysis of the situation,
and find out. ಯಾವುದು If- ಸಡನ್ ಡಿಸಿಷನ್ಸ್ ತಗೊಳ್ಳೋಣ. No, if I need help, I go to my mentors. I discuss with my mentors. I discuss with my friends. I have a very good friend circle. ಸೋ ಗುಡ್ ಆ್ಯಂಡ್ ಅಮೇಝಿಂಗ್. ನಿಮ್ಮಂಥ ಒಬ್ಬರು ಪರ್ಸ್ನಾಲಿಟಿ ಒಂದು ಯಂಗ್ ಆಸ್ಪೈರಿಂಗ್ ಆಂಟರ್ಪ್ರಿನರ್ಸ್ಗಾಗಿರಲಿ, ಥಿಂಕರ್ಸ್ಗಾಗಿರಲಿ, ಲರ್ನರ್ಸ್ಗಾಗಿರಲಿ ಒಂದು ಇನ್ಸ್ಪಿರೇಷನ್ ಅಂತ. ನಿಮ್ಮ ನೋಡ್ತಾ ಇರೋವಂಥ ಒಂದು ಆಡಿಯನ್ಸ್ ಅವರ ಜೀವನದ ಒಂದು ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಫೆಸಿಲಿಟೇಟರ್ ಆಗಿ ಏನೇನೆಲ್ಲ ಮಾಡ್ಬೋದು ಅಂತ ಒಂದು ಡಿಸೈನ್ ಮಾಡಿದ್ದೀರಾ. ಸೊ ನೀವು ಒಂದು ಕನಸು ಕಂಡು ನೆಕ್ಸ್ಟ್ ಒಂದು ಫೋಕಸ್ ವೈಲ್ಡ್ ಎಕ್ಸ್ ಅನ್ನೋ ಒಂದು ಎಂಪೈರ್ನ ಬಿಲ್ಡ್ ಮಾಡಿ ಒಂದು ರೀಡಿಸೈನಿಂಗ್, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀರಾ. ಸೊ ನಿಮ್ಮನ್ನು ನೋಡ್ತಿರೋವಂಥ ಪ್ರೇಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಫೈನಲ್ ಆಗಿ? It's not a message, okay? It's very simple. Set some strong intention, okay? That will drive you. And purpose. Why you are doing this? What you are doing this, almost you are very clear. Why? ವೈ? When your why is clear, how is easy? ಸಿಂಪಲ್. Very simple. ಯಾಕ್ This ಮಾಡ್ತಾ is ಇದೀವಿ? what I learned ಹೇಗ್ it from. There is a book. His author is Simon Sinek. ಓಕೆ. Okay, so know your why. So Know that's the your kind of why. things. Yes, Okay, yes, yes. so that is very very inspiring book. When your why is clear, how is easy. ನೀನು ಯಾಕೆ ಮಾಡ್ತಿದ್ದೀನಿ ಅಂತ ನಿನಗೆ ಕ್ಲಿಯರ್ ಆಗಿದ್ದರೆ ಹೆಂಗೆ ಮಾಡಬೇಕು ಅನ್ನೋದು ನಿನಗೆ ದಾರಿ ಕಾಣುತ್ತೆ. ಓಕೆ, ಸೋ ನೈಸ್ ಸರ್, ಅಮೇಝಿಂಗ್. ನಮ್ಮ ಇಂಟರ್ವ್ಯೂ ಸೆಗ್ಮೆಂಟ್ ಇಲ್ಲಿಗೆ ಎಂಡ್ ಆಗಿದೆ. ಬಟ್ ಐ ವಾಂಟ್ ಟು ಮೆನ್ಷನ್, ಸ್ಪೆಷಲ್ ಮೆನ್ಷನ್, ಫೋಕಸ್ ವೈಲ್ಡ್ ಎಕ್ಸ್, ದ ಫೋಕಸ್ ಫಾರ್ಮುಲಾ ಏನು ಒಂದು ಟ್ರೈನಿಂಗ್ ಸೆಷನ್ಸ್ ನಮ್ಮ ಚಿಕ್ಕಮಗಳೂರಲ್ಲಿ ಕೂಡ ಅನೇಕ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮಾಡ್ತಾ ಇದ್ದೀರಾ. ಯು ಸ್ಟೆಪ್ಪಿಂಗ್ ಟು ಚಿಕ್ಕಮಗಳೂರು ಆಲ್ಸೋ. ನಿಮ್ಮ ವೈಡ್ ಸ್ಪ್ರೆಡ್ ನೆಟ್ವರ್ಕ್ ಏನು ಕರ್ನಾಟಕದ ಆಲ್ ಓವರ್ ಸ್ಪ್ರೆಡ್ ಆಗಿದೆ. ಚಿಕ್ಕಮಗಳೂರಲ್ಲಿ ಇನ್ನೂ ಅನೇಕ ಕಾಲೇಜಸ್, ಸ್ಕೂಲ್ಗಳು ಇದನ್ನು ಸದುಪಯೋಗ ಪಡ್ಕೊಳ್ಳಿ, ಒಳ್ಳೆ ರೀಸನ್, ಒಳ್ಳೆ ಕಾಸ್, ಒಳ್ಳೆ ಪರ್ಪಸ್ ಇಟ್ಕೊಂಡು ಹೌ ಅನ್ನೋದನ್ನು ತೋರಿಸ್ತಿದ್ದೀರಾ ನೀವು. ಸೊ ನಮ್ಮ ಇಡೀ ತಂಡದಿಂದ ನಿಮಗೊಂದು ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಸೆಕೆಂಡ್ ಸೆಗ್ಮೆಂಟ್ಗೆ ಹೋಗೋದಂದರೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಥರ ಇರುತ್ತೆ. ಒಂದು ಸಜೆಷನ್ಸ್ ಅನ್ಕೋಬೋದು ಆಡಿಯನ್ಸ್ಗೆ. ನಾನು 5 ಕ್ವೆಶ್ಚನ್ ಕೇಳ್ತೀನಿ. ಯು ಜಸ್ಟ್ ಹ್ಯಾವ್ ಟು ಟೆಲ್ ನಿಮ್ಮ ಒಂದು ಸಜೆಷನ್ಸ್. ಓಕೆ. ಸೊ ರ್ಯಾಪಿಡ್ ಫೈರ್ ರೌಂಡ್. ಸೊ ಯಂಗ್ ಆಸ್ಪೈರಿಂಗ್ ಡ್ರೀಮರ್ಸ್ಗೆ 5 ಬುಕ್ಸ್ ನೀವು ಸಜೆಸ್ಟ್ ಮಾಡ್ತೀರಾ ಅಂದರೆ ಕ್ಯಾಮ್ರಾ ನೋಡ್ಕೊಂಡು ಯಾವ 5 ಬುಕ್ಸ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? The first book I suggest, Who Will Cry When You Die, authored by Robin Sharma. And another one is The Power of Subconscious Mind. Okay, it's a very inspiring book. This is very essential to understand the power of your subconscious mind. Okay, that's one of the best book. And Everyone Communicates, Few Connects, authored by John C. Maxwell. ಓಕೆ. Okay, so 3 important books. Another 2 I can suggest other authors like Molecules of Emotions. Okay. I think I'm not getting the author now. Molecules of Emotions, to understand all these things. Yes, these are all the few books as of now I can remember. So many authors are there, and I strongly recommend at least 20 minutes to dedicate to read something. Physical copies. ಅಮೇಝಿಂಗ್. ಫಿಸಿಕಲ್ ಕಾಪೀಸ್ ಅಂದರೆ ನೀವು ಕಿಂಡಲ್ಲು ಅಥವಾ ಇನ್ನೊಂದು ಆಡಿಯೋ ಬುಕ್ಕು, ಇನ್ನೊಂದು ಏನು ಟ್ಯಾಬಲ್ಲಿ ಅಥವಾ ಸಿಸ್ಟಮಲ್ಲಿ ಬರೋದಕ್ಕಿಂತ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ. ಇನ್ನು 3 ಫಿಲಾಸಫರ್ಸ್ ಹೂ ಇನ್ಫ್ಲುಯೆನ್ಸ್ಡ್ ಯು ಫ್ರಮ್ ಯುವರ್ ಚೈಲ್ಡ್ಹುಡ್. Philosophers as of now, really philosophers in that way, quickly, actually I inspired by all my mentors. Okay, not kind of philosophers. For example, Blight Singer, he used to always says, as a trainer, your people results are your responsibility. That inspires me. And another one thing is think on paper. ಓಕೆ. So that one thought, Jim Rohn, it's a very inspiring thing. And about Brian Tracy, is a very inspiring trainer from the Westerns. And yes, all these are mentors I follow. Because in aspect of the philosophy, definitely I don't know many things. ಓಕೆ, ದಟ್ಸ್ ನೈಸ್. ಸರ್, ಇನ್ನು ನಮ್ಮ ಚಿಕ್ಕಮಗಳೂರು ಬಗ್ಗೆ 3 ಲೈನ್ ಅಥವಾ 3 ವರ್ಡ್ ಹೇಳಬೇಕು ಡಿಸ್ಕ್ರೈಬ್ ಮಾಡೋಕೆ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಆ್ಯಕ್ಚುಲಿ ನಾನು ಇವಾಗ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಇಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ನಿಮ್ಮ ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ದು.
ಓಕೆ, ಅದಕ್ಕೆ ಮುಂಚೆ ಅಂದರೆ ಟ್ರಿಪ್ಸು ಆನ್ ದ ವೇ ಹೋಗ್ತಾ ಇದ್ವಿ ಬಿಟ್ಟರೆ ನನಗೆ ಸಿಟಿ ಎಕ್ಸಾಕ್ಟ್ಲಿ. ಇವಾಗ ಐ ನೋ ದ ಗುಡ್ ಹೋಟೆಲ್ಸ್ ಹಿಯರ್ ಆ್ಯಂಡ್ ದ ಫ್ರೆಂಡ್ ಲೈಕ್ ಯು ಆ್ಯಂಡ್ ಎಸ್ ಅ ಫ್ಯೂ ಇನ್ಸ್ಟಿಟ್ಯೂಷನಲ್ ಡಿಸಿಷನ್ ಮೇಕರ್ಸ್, ದೇ ಆರ್ ರಿಯಲಿ ದೇ ಆರ್ ಡೂಯಿಂಗ್ ಸಮಥಿಂಗ್ ಇನ್ಸ್ಪೈರಿಂಗ್ ಜಾಬ್. ಸೊ ದೀಸ್ ಆರ್ ಆಲ್ ದ ಕನ್ಸಿಡರಬಲ್ ಪಾಯಿಂಟ್ಸ್ ಆಫ್ ದಿಸ್ ಸಿಟಿ. ಓಕೆ, ನೈಸ್ ಸರ್, ಅಮೇಝಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಇನ್ನು ಲಾಸ್ಟ್ ಒಂದು ವಿಷಯ ಅಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳು, ವಿದ್ಯಾರ್ಥಿಯರು, ವಿದ್ಯಾರ್ಥಿನಿಯರು, ಯಾಕೆಂದರೆ ನೀವು ಗ್ರಾಮೀಣ ಭಾಗದಿಂದ ಕನ್ನಡ ಮೀಡಿಯಮಿಂದ ಬಂದಿದ್ರೆ ಅವ್ರಿಗೇನಾದರೂ ಒಂದು ಸಣ್ಣದಾಗಿ ಒಂದು ಮೆಸೇಜ್ ಕೊಡ್ತೀನಿ ಅಂದರೆ ಯಾರು? ಮೆಸೇಜ್ ಅಂತ ನಾನು ಹೇಳೋದಕ್ಕೆ ಏನು ನಾವು ಅಬ್ಸರ್ವ್ ಮಾಡಿದ್ವಿ ಅಂದರೆ ರೋಹನ್, ಫಸ್ಟ್ ಆಫ್ ಆಲ್ ಆ ಬೈಫರ್ಗೇಷನ್ನ ತೆಗೆದುಬಿಡ್ಬೇಕು ನಾವು. ಅಂದರೆ ಎಷ್ಟೋ ಜನಕ್ಕೆ ಇವತ್ತು ಇನ್ಫೀರಿಯಾರಿಟಿ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. 10th ತನಕ ಓದಿರ್ತಾರೆ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಬಂದು ಮಾತಾಡ್ತಾರೆ. ಈವೊಂದು ನಾನು ಕೆಲವು ಗ್ರ್ಯಾಜುಯೇಷನ್ ಕಾಲೇಜಿಗೆಲ್ಲ ಹೋಗ್ತೀವಿ, ಮಾತಾಡ್ತಾ ಇರ್ತೀವಿ, ಸರ್ ಇಂಗ್ಲೀಷ್ ಬರಲ್ಲ. ನನ್ನ ಕ್ವಶನ್ ಇಷ್ಟೇ, ನೀನು ಎಂಥದೇ ಸ್ಕೂಲಿಂದ ಓದ್ಕೊಂಡು ಬಂದಿದ್ರು 5ನೇ ಕ್ಲಾಸಲ್ಲಿ ನಿನಗೆ ಇಂಗ್ಲೀಷ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ನೀನು 10th PU ಡಿಗ್ರಿ ಅಂತಂದರೆ ಆಲ್ಮೋಸ್ಟ್ 5 2 3 7 11 12 ಇಯರ್ಸ್ ನೀನು ಅದನ್ನು ಬರೆದು ಪಾಸ್ ಆಗಿರ್ತೀಯ. ಆ ಟೈಮಲ್ಲೂ ನೀನು ಇಂಗ್ಲೀಷ್ ಬರ್ತಾ ಇಲ್ಲ ಅಂತಂದರೆ ದಟ್ ಈಸ್ ಯುವರ್ ಮೈಂಡ್ ಸೆಟ್ ಅಗೇನ್. ಆ ಮೈಂಡ್ ಸೆಟ್ನೆಲ್ಲ ತೆಗಿಬೇಕು. ಅದನ್ನು ಯಾರು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಡೋಂಟ್ ಬೈಫರ್ಗೆಟ್ ಲೈಕ್ ದಿಸ್. ಇನ್ಸ್ಪೈರ್ ದೆಮ್ ಟು ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದೇರ್ ಸಿಚುವೇಶನ್ ಆ್ಯಂಡ್ ಹೆಲ್ಪ್ ದೆಮ್ ಟು ಲರ್ನ್. ದೇರ್ ಆರ್ ಮೆನಿ ಆ್ಯಪ್ಸ್, ಮೆನಿ ಪ್ಲ್ಯಾಟ್ಫಾರ್ಮ್ಸ್. ಇವತ್ತು ಮೊದಲಿನ ಥರ ಕಷ್ಟ ಇಲ್ಲ ರೋಹನ್, ಇವಾಗೆಲ್ಲ ಕಲಿಕೆ ಆಕ್ಸೆಸಿಬಿಲಿಟಿ ಇದೆ, ತುಂಬ ಇದೆ. ಓಕೆನಾ, ಇವತ್ತು ಒಂದು ಯಾವುದೋ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ನಾನು ಏನು ಬೇಕಾದ್ರೂ ಆಕ್ಸೆಸ್ ಮಾಡಿ ಕಲಿಯುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಇನ್ ದಟ್ ಎರಾ ವಿ ಆರ್ ಆಲ್ ಲಿವಿಂಗ್. ವಿ ಶುಡ್ ನಾಟ್ ಮೇಕ್ ಇಟ್ ಇಸ್ ಅನ್ ಎಕ್ಸ್ಕ್ಯೂಸ್. ನಾವು ಬರೀ ಹಳ್ಳಿಲಿ ಇದ್ದೀವಿ ಅನ್ನೋದನ್ನು ಎಕ್ಸ್ಕ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಪಾಯಿಂಟ್. ನನ್ನೊಂದು ಪರ್ಸ್ನಲ್ ಕ್ಯೂರಿಯಸ್, ಅಮೇಝಿಂಗ್, ಆ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ನನ್ನೊಂದು ಪರ್ಸ್ನಲ್ ಕ್ವೆಶ್ಚನ್ ಏನಿದೆ ಅಂದರೆ, ಇಷ್ಟೊಂದು ಡೆಡಿಕೇಟೆಡ್ ಆಗಿರೋ ರೇವಂತ್ ಸರ್ ಅವರು ಯಾಕೆ UPSC KPSC ಇದು ಯಾವುದಕ್ಕೂ ಹೋಗಬೇಕು, ಟ್ರೈ ಮಾಡಬೇಕು ಅಂತ ಯಾವತ್ತಾರು ಅನಿಸುತ್ತೆ? ಆ್ಯಕ್ಚುಲಿ ನನಗೆ ಆ ಥರದ್ದೇನೂ ಅನಿಸಿರಲಿಲ್ಲ. ನನಗೆ ಅದು ಯಾವತ್ತೂ ಥಾಟೇ ಬಂದಿಲ್ಲ. ಓಕೆ, ಟು ಬಿ ಫ್ರ್ಯಾಂಕ್, ನನಗೆ ಆ ಥರ ಥಾಟ್ ಬಂದಿಲ್ಲ. ಯಾವಾಗ ನಾನು ಲೆಕ್ಚರಿಂಗ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಕೆಲವು ಏನು ವಿ ಕಾಲ್ ಇಟ್ಸ್ ಅನ್ ಅ ಗ್ಯಾಪ್. ಓಕೆ, ಆ ಗ್ಯಾಪಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ನನಗೆ ಲೈಫ್ ಸ್ಕಿಲ್ಸ್. ವಾವ್. ಓಕೆ, ಸೊ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್ ಲೈಫ್ ಸ್ಕಿಲ್ ಲರ್ನಿಂಗ್, ಇಂಪ್ಲಿಮೆಂಟೇಷನ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಅಷ್ಟೇ. ಆ ಥರ ನಿಜವಾಗ್ಲೂ ನನಗೆ ಯಾವತ್ತೂ ಅನಿಸಿರಲಿಲ್ಲ IAS IPS UPSC ಆ ಥರ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಶೋಸ್ ಹೌ ಕ್ಲಿಯರ್, ಹೌ ಪರ್ಪಸ್ಫುಲ್ ಯು ಆರ್. ಎಸ್, ವೆರಿ ಸಿಂಪಲ್. ಬಿಕಾಸ್ ಈಗ ಸುಮ್ಮನೆ ನಾವು ಅದನ್ನು ಯಾರೋ ಮಾಡ್ತಾರೆ ಅಂತ ಮಾಡೋಲ್ಲ. ಇಟ್ಸ್ ನಾಟ್ ಮೋಟಿವೇಶನ್. ದಿಸ್ ಶುಡ್ ಕಮ್ ವಿತ್ ಇನ್ ಯು. ದಟ್ಸ್ ಕಾಲ್ಡ್ ಇನ್ಸ್ಪಿರೇಷನ್, ವಾಟ್ ವಿ ಆಲ್ರೆಡಿ ಡಿಸ್ಕಸ್ಡ್. ಎಸ್, ದಿಸ್ ಇಸ್ ವಾಟ್. ಆ್ಯಂಡ್ ಇಲ್ಲಿ ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ದಟ್ ಈಸ್ ಆಲ್ಸೋ ಒನ್ ಸರ್ವಿಸ್. ಸೊಸೈಟಿಗೆ ಎವ್ರಿಥಿಂಗ್ ಇಸ್ ಅ ಸರ್ವಿಸ್. ವಾವ್. Okay, this is what I learned from the book from Robin Sharma, The Leader Who Had No Title. The Leader Who Had No Title. It's one of the best book we must read. That is where we learned about the leadership. Okay. ಕಸ ಹೊಡಿತೀರಾ, ವರ್ಲ್ಡ್ ಕ್ಲಾಸ ಕಸ ಗುಡಿಸಿ. ಟೀ ಮಾಡ್ತೀರಾ, ವರ್ಲ್ಡ್ ಕ್ಲಾಸ ಟೀ ಮಾಡಿ. ಟೀಚ್ ಮಾಡ್ತೀರಾ, ವರ್ಲ್ಡ್ ಕ್ಲಾಸ ಟೀಚ್ ಮಾಡಿ. ಎಡಿಟ್ ಮಾಡ್ತೀರಾ, ವರ್ಲ್ಡ್ ಕ್ಲಾಸಾಗಿ ಎಡಿಟ್ ಮಾಡಿ. ನಿಮ್ಮ ಕೆಲಸನ ಅಲ್ಲಿ ಡೆಡಿಕೇಟ್ ಮಾಡಿ. ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಪಂಚದ ಬಗ್ಗೆ. ಅಮೇಝಿಂಗ್ ಸರ್, ನಿಮ್ಮ ರ್ಯಾಪಿಡ್ ಫೈರಿಂದ ನನಗೆ ಮೋಟಿವೇಶನ್ ವುಡ್ ಬಿ ಅ ರಾಂಗ್ ವರ್ಡ್, ಪ್ರಾಬಬ್ಲಿ ಇನ್ಸ್ಪೈರ್ಡ್. It is a shift. Majority of the parents, biologically they become a parents, not mentally. Mentally they don't have a preparation to become a parent. Why do they make the choice of being a parent? That's why I said it's a biologically. ಅಂದರೆ ಸುಮ್ಮನೆ ಅವರು ಎಲ್ಲ ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಎಸ್, ಆ ಥರ ವರ್ಕ್ ಆಗ್ತಾ ಇಲ್ಲ ಇವಾಗ. ಈಗ ಏನಾಗಿತ್ತು ಅಂದರೆ ಪ್ರೀವಿಯಸ್ ಆಗಿ ಮೇ ಬಿ ಅದೆಲ್ಲ ದೊಡ್ಡ ಚಾಲೆಂಜ್ ಆಗಿರ್ತಿರ್ಲಿಲ್ಲ. ಯಾಕೆಂದರೆ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇತ್ತು, ಟೇಕ್ ಕೇರ್ ಮಾಡ್ತಾಯಿದ್ರು. ಇನ್ನೊಂದೆಲ್ಲ ಈಗ ಏನಾಗಿದೆ ಅಂತಂದರೆ ವರ್ಕ್ ಮಾಡಬೇಕು, ಫಿನಾನ್ಸ್ ನೋಡ್ಕೋಬೇಕು, ಓಕೆ, ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಕುಕ್ ಮಾಡಬೇಕು, ಹೊರಗಡೆ ಹೋಗಬೇಕು, ಜೊತೆಗೆ ಮಕ್ಕಳನ್ನ ಬೆಳೆಸ್ಬೇಕು. ಈ ಮಲ್ಟಿಪಲ್ ಇಂಟೆನ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡುತ್ತೆ ಅಂತಂದರೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿದೆ. ಅದನ್ನು ಮೇ ಬಿ ಇನ್ನೊಂದು ಎಪಿಸೋಡ್ ಮಾಡಬೇಕಾಗ್ಬೋದು ನಾವು ಪೇರೆಂಟಿಂಗ್ ಬಗ್ಗೆ. ಓಕೆ, ನೀವು ಕ್ರಿಟಿಕಲ್ ಪೇರೆಂಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೀವೇನು ಏನು ರೆಸ್ಕ್ಯೂ ಪೇರೆಂಟಿಂಗ್ ಮಾಡ್ತಾ ಇದ್ದೀರಾ, ಓಕೆನಾ, ಫರ್ಮ್ ಪೇರೆಂಟಿಂಗ್ ಮಾಡ್ತಾ ಇದ್ದೀರಾ,
ಅದಕ್ಕೆ ತಕ್ಕನಾಗಿ ನಿಮ್ಮ ಮಕ್ಕಳು ಅಡಾಪ್ಟಿವ್ ಚೈಲ್ಡ್ ಆಗಿ ಬೆಳೀತಾ ಇದ್ದಾರಾ ಅಥವಾ ರೆಬೆಲಿಯಸ್ ಚೈಲ್ಡ್ ಆಗಿ ಬೆಳೀತಾ ಇದ್ದಾರಾ? ಓಕೆ, ಏನು ವಿದ್ರಾ ಚೈಲ್ಡ್ ಆಗಿ ಬೆಳೀತಾ ಇದ್ದಾರಾ? ಇದೆಲ್ಲದನ್ನು ನಾವು ಯೋಚನೆ, ಇದೆಲ್ಲದೂ ಕೂಡ ಹಿಂದೆ ಇತ್ತು, ಅದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರದ ಹಾಗೆ ಇಷ್ಟು ಇಂಟೆನ್ಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ಹಾಗೆ ನಾವೆಲ್ಲದನ್ನು ಬೆಳ್ಕೊಂಡು ಬಂದಾಗಿದೆ. ಬಟ್ ನೌ ಎ ಡೇಸ್ ವಿ ಹ್ಯಾವ್ ದಟ್ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟೀಸ್. ಅವಾಗೆಲ್ಲ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾ ಇತ್ತು, ಇವಾಗ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿಬಿಟ್ಟಿದೆ ಇದೆಲ್ಲ. ನಮಗೆ ಎಷ್ಟೋ ಜನ ಇವತ್ತಿನ ನಾವು ಮಕ್ಕಳಿಗೆ ಟೀಚರ್ಸ್ ಹೊಡೆದ್ರೇ ಕಂಪ್ಲೇಂಟ್ ಮಾಡ್ತೀವಲ್ವಾ, ನಮಗೆ ಎಷ್ಟೋ ಜನ ಪರಿಚಯ ಇಲ್ದವರೆಲ್ಲ ಹೊಡೆದೋಗಿರ್ತಾರೆ ರೋಡಲ್ಲಿ. ನಾವು ಚೈಲ್ಡ್ಹುಡ್ ಏನೋ ಇಲ್ಲಿ ಬಂದು ಆಟ ಆಡ್ತೀವಿ ಯಾರಪ್ಪ ಅಂತ ಹೊಡೆದೋಗ್ತಿರ್ತಾರೆ. ನಾವು ಯಾರು ಹೋಗಿ ಅವ್ರು ಯಾರೋ ಹೊಡೆದ್ರು ಅಂತ ನಾವು ಕಂಪ್ಲೇಂಟ್ ಮಾಡಿಲ್ಲ. ಅವ್ರನ್ನ ಕಂಡು ಎಷ್ಟೋ ಜನ ನಮಗೆ ಎಲ್ಲೂ ಇಲ್ಲದೆ ನನ್ನ ಯಾರೋ ನಮ್ಮ ಊರಲ್ಲಿ ಯಾರೋ ಕಂಡ್ತಾರೆ ನಾವು ಓಡೋಗ್ತಿದ್ವಿ ಅಲ್ವಾ. ಇವಾಗ ಆ ಥರ ಇಲ್ಲ. ಟೂ ಮಚ್ ಆಫ್ ಓವರ್ ಕೇರಿಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಐ ಥಿಂಕ್ ನೋಡಕ್ ಹೋದ್ರೆ ನಮ್ಮ ಭಾರತೀಯ ಪದ್ಧತಿಗಳ ಏನಿದೆ ದಟ್ ಇಸ್ ಓನ್ಲಿ ರೆಲೆವೆಂಟ್ ಫಾರ್ ಎವರ್. ಅದನ್ನು ನಾವು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ವಲ್ಲ. ನೀವು ಅದನ್ನು ಮಾತಾಡಿದ್ರೆ ಮತ್ತೆ ಬೇರೆ ಲೆವೆಲ್ ಬರುತ್ತೆ ನಿಮಗೆ. ರೈಟ್ ಲೆಫ್ಟ್ ರೈಟ್ ಇದೆಲ್ಲದು ಬರುತ್ತೆ. ಸೊ ಅದಕ್ಕೆ ನಾವು ಕಾನ್ಷಿಯಸ್ಲಿ ಈ ಕಾನ್ವರ್ಸೇಷನ್ನ ಇಟ್ಕೊಂಡಿದ್ದು. ನೋ ಕಂಪ್ಲೇನಿಂಗ್, ನೋ ಬ್ಲೇಮಿಂಗ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆ್ಯಂಡ್ ವಾಟ್ ಈಸ್ ರೆಲೆವೆಂಟ್ ಫಾರ್ ದಿಸ್ ಟೈಮ್. ಲೆಟ್ಸ್ ಡೂ ಇಟ್ as soon as possible. If you are postponing it, be prepared to experience the consequences. ಇನ್ನು ನನ್ನ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ನೋಡಿದ್ರೆ ಯಾರೂ ಬಿಸ್ನೆಸ್ ಮಾಡಿಲ್ಲ, ಯಾರೂ ತುಂಬ ಓದ್ಕೊಂಡಿಲ್ಲ. ಓಕೆ, ಇದೆಲ್ಲದೂ ಕೂಡ ಥ್ರೂ ಲರ್ನಿಂಗ್ ಆ್ಯಂಡ್ ಎಕ್ಸ್ಪಿರಿಮೆಂಟಿಂಗಿಂದನೇ ಬಂದಿರೋದು. ಓಕೆ, ಸೆಲ್ಫ್ ಮೇಡ್ ಅಂದರೆ ತುಂಬ ದೊಡ್ಡ ವರ್ಡ್ ಆಗುತ್ತೆ. ಐ ಲರ್ನ್ಟ್ ಇಟ್ ಬಿಕಾಸ್ ಐ ವಾಂಟ್ ಟು ಡೂ ಇಟ್. ಓಕೆ, ಯಾಕೆ ಅಂತಂದರೆ ನಿಮ್ಮ ಡಿಸಿಷನ್ಸಿಗೆ ನೀವೇ ಜವಾಬ್ದಾರಿ. ಒಂದು ಡಿಸಿಷನ್ ತೊಗೊಳ್ಳೋದು ಮತ್ತು ವಿಡ್ರಾ ಮಾಡ್ಕೊಳ್ಳೋದು, ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದು. ಲೈಫ್ ಈಸ್ ಅ ಚಾನ್ಸ್, ಲೈಫ್ ಸ್ಟೈಲ್ ಈಸ್ ಯುವರ್ ಚಾಯ್ಸ್. ಐ ಚೂಸ್ ಟು ಡೂ ಆ್ಯಂಡ್ ಕಂಪ್ಲೀಟ್ ವಾಟ್ ಐ ಸ್ಟಾರ್ಟ್. ದಿಸ್ ಇಸ್ ವಾಟ್ ದ ಕೋರ್ ರೂಲ್ ಆರ್ ಫಿಲಾಸಫಿ. ವಾಟ್ ಎವರ್ ಯು ವಾಂಟ್ ಟು ಸೇ, ಯು ಸೇ ಇಟ್. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಅಮೇಝಿಂಗ್ ಸರ್. ಲೈಫ್ ಇಸ್ ಅ ಚಾನ್ಸ್, ಲೈಫ್ ಸ್ಟೈಲ್ ಇಸ್ ಅ ಚಾಯ್ಸ್. ವಾಟ್ ಅ ಲೈನ್ ಈ ಒಂದು ಸೆಷನ್ ಎಂಡ್ ಮಾಡೋಕ್ಕೆ. ಸೋ ಗುಡ್, ಥ್ಯಾಂಕ್ ಯು. ಇನ್ನು ನಮ್ಮ ಟೀಮಿಂದ ನಾವು ಪ್ರತಿ ಈವೆಂಟ್ ನಮ್ಮ ಸಂಸ್ಥೆ ಐಸಿರಿ ಫೌಂಡೇಶನಲ್ಲಿ, ಐಸಿರಿ ಟುಡೇಲಿ ವಿ ಆರ್ ರನ್ನಿಂಗ್ ಅ ಮೂವ್ಮೆಂಟ್ ವಿಚ್ ಇಸ್ ಲೆಡ್ ಅಂಡರ್ ಐಸಿರಿ ಫೌಂಡೇಶನ್ ಅಂಡರ್ ದ ಗೈಡೆನ್ಸ್ ಆಫ್ ಅದಮ್ಯ ಚೇತನ, ಹಸಿರು ಭಾನುವಾರ ಅಂತ. ಈಗ ಕ್ಲೈಮೇಟ್ ರೆಸಿಸ್ಟೆನ್ಸ್ ಆಗಿರಲಿ, ಡಿಸಾಸ್ಟ್ರಸ್ ಕ್ಲೈಮೇಟ್ ಆಗಿರಲಿ, ಏನೆಲ್ಲ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ಅನ್ಯಾಚುರಲ್ ಇನ್ಸಿಡೆಂಟ್ಸ್, ಅದಕ್ಕೆಲ್ಲ ಸೊಲ್ಯೂಷನ್ ಬ್ಯಾಕ್ ಟು ನೇಚರ್ ಅಂತ ವಿ ಆರ್ ರನ್ನಿಂಗ್. 1 ಗ್ರಾಮ 1 ಮನೆ 1 ಪೂಜನೀಯ ಸಸ್ಯ. ಸೊ ಮನೆಗೊಂದು ಮರ ಅನ್ನೋ ಒಂದು ಅಭಿಯಾನದಲ್ಲಿ ವಿ ಆರ್ ಆಸ್ಕಿಂಗ್ ದಿಸ್ ಗೋ ಗ್ರೀನ್ ಮೆಸೇಜ್ ವಿತ್ ಅ ಲಾರ್ಜರ್ ಆಡಿಯನ್ಸ್. ಸೊ ಇವತ್ತು ನಮ್ಮ ಕಡೆಯಿಂದ ಒಂದು ರಿಟರ್ನ್ ಗಿಫ್ಟ್ ಆಗಿ ಒಂದು ಸಂಪಿಗೆ ಗಿಡವನ್ನು ನಿಮ್ಮ ಮನೆಯಲ್ಲಿ ನಮ್ಮ ಐಸಿರಿ ವತಿಯಿಂದ. ಹೌ ಇಸ್ ಇಟ್ ಫೀಲಿಂಗ್ ಟು ಬಿ ಆನ್ ಟಾಕ್ ವಿತ್ ಆರ್ಬಿ ನಮ್ಮ ಐಸಿರಿ ಟುಡೇ? ಎಸ್, ಐ ಫೀಲ್ ಇಟ್ಸ್ ಅನ್ ವೆರಿ ಲೈವ್ಲಿ ಕಾನ್ವರ್ಸೇಷನ್. ಓಕೆ, ಇಲ್ಲಿ ಯಾವುದೇ ಥರದ ಒಂದು ಪ್ರಿಪರೇಷನ್ಸ್ ಅಂತ ಏನಿಲ್ಲ. ಸೊ ವಾಟ್ ವಿ ಡಿಸ್ಕಸ್ಡ್, ದಿಸ್ ಇಸ್ 100% ಎ ರಿಯಾಲಿಟಿ. ಇನ್ ದಟ್ ಆಸ್ಪೆಕ್ಟ್ಸ್ ಹೋಲ್ ಟೀಮ್ ಆ್ಯಂಡ್ ಯುವರ್ ಎನರ್ಜಿ ಲೆವೆಲ್, ಇಟ್ಸ್ ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ಸ್. ಬಿಫೋರ್ ವಿ ಸ್ಟಾರ್ಟ್ ದ ಕಾನ್ವರ್ಸೇಷನ್, ಫೋಕಸ್ ವೈಲ್ಡ್ ಎಕ್ಸ್. ನಾವು ಇದನ್ನು ತುಂಬ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ತುಂಬ ಕಾಲೇಜ್ ಸ್ಕೂಲ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಕಮಿಂಗ್ ಟು ಡೈರೆಕ್ಟ್ ಟು ದ ಪಾಯಿಂಟ್, ಫೋಕಸ್ ವೈಲ್ಡ್ ಎಕ್ಸ್ ಈ ಟರ್ಮಿನಾಲಜಿ ನೀವು ಕಾಯಿನ್ ಮಾಡೋಕ್ಕೆ ದೆರ್ ಇಸ್ ಅ ರೀಸನ್. ಯಾಕೆ ಈ ಹೆಸರನ್ನೇ ಇಟ್ರಿ ನಿಮ್ಮ? ಸಿ, ಫೋಕಸ್, ಆ್ಯಸ್ ವಿ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್. ವೈಲ್ಡ್ ಮೀನ್ಸ್ ಅದಕ್ಕೆ ಒಂದು ಕಂಟ್ರೋಲ್ ಇರಲ್ಲ. ಓಕೆ, ಅಂದರೆ ಕಂಟ್ರೋಲ್ ಇರಲ್ಲ ಅನ್ನೋದಕ್ಕಿಂತ ನಾವು ಹೇಳೋದಕ್ಕಿಂತ ತುಂಬ ನ್ಯಾಚುರಲ್ ಆಗಿ ನಮಗಿರೋ ಒಂದು ಎಬಿಲಿಟಿ ಅದು ಫೋಕಸ್ ಅನ್ನೋದು. ಅದನ್ನು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಬೇಕು ಅನ್ನೋದನ್ನು ಫೋಕಸ್ ವೈಲ್ಡ್ ಎಕ್ಸ್ ಅಂತ ಒಂದು ಕಾಯಿನ್ ಮಾಡೋದು. ಆ ವೈಲ್ಡ್ನೆಸ್ ಪ್ರಾಬಬ್ಲಿ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ, ಬಿಕಾಸ್ ಯೂತ್ಸ್ ಎಲ್ಲರೂ ವೈಲ್ಡ್ ಆಗಿರ್ತಾರೆ, ಏನೋ ಒಂದು ಮಾಡಬೇಕು, ಅಗ್ರೆಸಿವ್ ಆಗಿ. ಆ ಫೋಕಸ್ ಪ್ಲಸ್ ಯೂತ್ ಎನರ್ಜಿ, ವೈಲ್ಡ್ನೆಸ್ ಇಂಟು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಓಕೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಅಮೇಜಿಂಗ್. ಸೊ ಇದಾಗಿತ್ತು ಇವತ್ತಿನ ಟಾಕ್ ವಿತ್ ಆರ್ಬಿಯ ಒಂದು ವಿಶೇಷ ಸಂಚಿಕೆ. ನಮ್ಮ ಜೊತೆ ಇದ್ದಂತಹ ಗಿರಿಧರ್ ರೇವಂತ್ ಅವರು, ಫೆಸಿಲಿಟೇಟರ್, ಟ್ರೈನರ್ ಆ್ಯಂಡ್ ಫೋಕಸ್ ವೈಲ್ಡ್ ಎಕ್ಸ್ ಫೌಂಡರ್ ಅವರ ಒಂದು ಅಭಿಪ್ರಾಯವನ್ನು ಕೇಳಿದ್ವಿ. ಇವತ್ತಿನ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಮೆಂಟಲ್ ಅಟೆನ್ಷನ್, ಮೈಂಡ್ಸೆಟ್, ಫೋಕಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಅನಾಟಮಿ ಮತ್ತು ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಆಗಿ ಕೇಳಿದ್ವಿ. ಅವರ ಇನ್ನಷ್ಟು ಇನ್ಸೈಟ್ಸ್ಗಾಗಿ ಅವರ ಒಂದು ಬುಕ್
ಫೋಕಸ್ ಇಸ್ ಅ ಸ್ಟೇಟ್ ನಾಟ್ ಅ ಟ್ರೇಟ್ ಅನ್ನೋ ಒಂದು ಪುಸ್ತಕದಲ್ಲಿ ಕಾಣ್ಬೋದು. ಈ ತರಹದ ಅನೇಕ ಗೆಸ್ಟ್ಗಳಾಗಿರಲಿ, ಅತಿಥಿಗಳಾಗಿರಲಿ, ಸ್ಪೀಕರ್ಸ್ ಆಗಿರಲಿ ನಮ್ಮ ICT ಟುಡೇ ಟಾಕ್ ವಿತ್ RBಲಿ ನಿರೀಕ್ಷಿಸ್ತಾ ಇರಿ. ನಿಮ್ಮ ಮೈಂಡಲ್ಲಿ ಈ ಥರದ ಒಂದು ವ್ಯಕ್ತಿ, ಈ ಥರದ ಒಂದು ಗೆಸ್ಟ್ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ಯಾರು ಥಾಟ್ ಇದ್ದರೆ ಅವರ ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ಕೆಳಗಡೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಅವರ ಹೆಸರು ಡೀಟೇಲ್ಸನ್ನು ಕಳಿಸಿ. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ಪ್ರೋತ್ಸಾಹಿಸ್ತಾ ಇರಿ, ಬೆಂಬಲಿಸ್ತಾ ಇರಿ. ICT ಟುಡೇ ನಮಸ್ಕಾರ.